ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಲ್ಲ ಸ್ನೇಹಿತರು, ಅಖಿಲ ಭಾರತ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಸಭೆ ನಡೆಸಿದೆ. ನಿನ್ನೆ ಮೊದಲನೇ ಸಭೆಯ ಉದ್ಘಾಟನೆ ಆಯಿತು. ಇವತ್ತು ಕೂಡ ಚರ್ಚೆ ಮುಂದುವರಿಯಿತು. 2 ದಿನಗಳ ಕಾಲ ಚರ್ಚೆ ನಡೆದಿದೆ. ಸಲಹಾ ಸಮಿತಿಯ ಮಾನ್ಯ ಸದಸ್ಯರುಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಪ್ರಮುಖವಾಗಿ 3 ನಿರ್ಣಯಗಳನ್ನು ಸಭೆಯ ಮುಂದೆ ಮಂಡಿಸಿತ್ತು. ನಾನು ಬೆಂಗಳೂರು ಡಿಕ್ಲರೇಷನ್ ನಿರ್ಣಯವನ್ನು ಮಂಡಿಸಿದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮದ ಮಿತ್ರರು ಸಹ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರು ಸಹ ಪ್ರಾಣ ಮಾನಹಾನಿ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರ ಒಂದು ಸಮಾಜ ಅಥವಾ ನಾಡು ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗ್ತದೆ. ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನರ ಆಸ್ತಿ ಪಾಸ್ತಿ ಮಾನ ಪ್ರಾಣ ಅವರ ಗೌರವ ಕಾಪಾಡ್ತಕ್ಕಂಥದ್ದು ನಮ್ಮ ಹೆಗಲ ಮೇಲಿದೆ. ಸರ್ಕಾರ ಪೊಲೀಸ್ ಇಲಾಖೆಯನ್ನ ಜೊತೆಲಿ ಇಟ್ಕೊಂಡಿರ್ತಕ್ಕಂಥದ್ದು ಇವರ ರಕ್ಷಣೆ ಮಾಡಲಿಕ್ಕೋಸ್ಕರ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಒಬ್ಬ ಹೆಣ್ಣುಮಗಳು ನಿರ್ಭಯವಾಗಿ ರಾತ್ರಿ 12 ಗಂಟೆಯಲ್ಲೂ ಕೂಡ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತು.
ನಾವು CSCVಯಲ್ಲಿ ಅಂದರೆ ವಿಲೇಜ್ ಲೆವೆಲ್ ಎಂಟರ್ಪ್ರೈನರ್ ಅಂತ. ಸೊ ಏನು ಸಾಮಾನ್ಯ ಜನಗಳಿಗೆ ಅರ್ಬನ್ ಇರ್ಬೋದು ಅಥವಾ ರೂರಲ್ ಇರ್ಬೋದು, ಪ್ರತಿಯೊಂದು ಸಾಮಾನ್ಯ ಜನಗಳಿಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಏನೇನೆಲ್ಲ ಸರ್ವಿಸಸ್ ಬರುತ್ತೆ ಅಂದರೆ ಬರ್ತಿಂದ ಡೆತ್ವರೆಗೂ ಆ ಸರ್ವಿಸಸ್ಗಳನ್ನ ಕೊಡುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಒಂದೇ ರೂಫ್ ನಡಿಯಲ್ಲಿ CSC ಅಡಿಯಲ್ಲಿ ಬರುವಂಥದ್ದು ಎಲ್ಲ ಸರ್ವಿಸಸ್ಗಳನ್ನ ಪಬ್ಲಿಕ್ಗೆ ಕೊಡ್ತಾ ಇದ್ದೀನಿ. ನಾನು ಕಳೆದ 7 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಏನೇ ಸರ್ವಿಸ್ ಬಂದರೂ ಎಲ್ಲನೂ ನಾವು ಜನಗಳಿಗೆ ತಲುಪಿಸ್ತಾ ಇದ್ದೀವಿ. ಸೊ ಲೋನ್ ಸ್ಕೀಮ್ ಆಗಿರ್ಬೋದು, ಆಧಾರ್ ಆಗಿರ್ಬೋದು, ಏನೇ ಸ್ಕೀಮ್ಸ್ ಬಂದ್ರೂ ಪ್ರತಿಯೊಂದೂ ಫಸ್ಟ್ ನಾವಿಲ್ಲಿ ರೀಚ್ ಮಾಡ್ತೇವೆ. ನಮಗೆ ಕೆಲಸಕ್ಕಿಂತ ಜಾಸ್ತಿ ನಾವು ಪಬ್ಲಿಕ್ಗೆ ರೀಚ್ ಮಾಡ್ತೀವಿ ಅನ್ನೋ ಖುಷಿ ಒಂದಿದೆ. ಜೊತೆಗೆ ನನಗೆ ಇಲ್ಲಿ ಬೇರೆ ಕಡೆ ಕೆಲಸಕ್ಕೆ ಹೋಗೋಕ್ಕಿಂತ ಇಲ್ಲಿ ಓನಾಗಿ ಇಲ್ಲಿ ಕೆಲಸ ಮಾಡ್ತಿರೋದು ಇನ್ನೂ ತುಂಬಾ ತೃಪ್ತಿ ಕೊಟ್ಟಿದೆ ಅಂತ. ನಾನು ಇಲ್ಲಿ ಸುಮಾರು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಏನು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಬಿಟ್ಟಿದ್ರೆ, ಲೈಕ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗಳಾಗಲಿ, ಸ್ವನಿಧಿ ಆಗಲಿ, ಮನೆದಾಗಲಿ, ಮುದ್ರಾ ಯೋಜನೆಗಳಾಗಲಿ, ಪ್ರತಿಯೊಂದು ನಾವು ಸರ್ಕಾರದಿಂದ ಬರುವಂಥ ಕೆಲಸಗಳನ್ನ ಬಡುವಂಥ ಜನಗಳಿಗೆ, ಮಿಡಲ್ ಕ್ಲಾಸ್ ಆಗಲಿ, ಲೋವರ್ ಪಾವರ್ಟಿ ಆಗಲಿ, ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂಥ ಕೆಲಸಗಳನ್ನ ಒದಗಿಸ್ತಾ ಕೂತಿದ್ದೀವಿ. ಇದರಿಂದ ಸುಮಾರು ಜನಕ್ಕೆ ಉಪಯೋಗ ಆಗಿದೆ. ಒಂದು 8 ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ಗೌರ್ಮೆಂಟ್ ಸ್ಕೀಮ್ ಏನೇ ಇದ್ರೂ ನಮ್ಮ ಯಶೋಧ ಮೇಡಮ್ ಅವರು ನಮಗೆಲ್ಲ ಮಾಡಿಕೊಡ್ತೀವಿ. ಫಸ್ಟ್ ನಾನು PMS ಸ್ಕೀಮಿಗೆ ಬಂದೆ. ಅದಾದ ನಂತರ ನಮ್ಮ ಮನೆಯವ್ರದ್ದು ರೇಷನ್ ಕಾರ್ಡಿಂದ ಹಿಡ್ದು ಮನೆಯವ್ರಿಗೊಂದು ಟೈಲರಿಂಗ್ ಸರ್ಟಿಫಿಕೇಟ್ ಮಾಡಿಕೊಟ್ರು. ಮುದ್ರಾ ಯೋಜನೆಯಲ್ಲಿ ನಮ್ಮದು ವಿಶ್ವಕರ್ಮದು ಮಾಡಿಸ್ಕೊಟ್ರು. ನಮ್ಮ ಗೌರ್ಮೆಂಟಲ್ಲಿ ಏನೇನು ಸ್ಕೀಮ್ ಬರುತ್ತೆ ಎಲ್ಲ ನಮ್ಮ ಯಶೋಧ ಮೇಡಮ್ ಅವ್ರು ಮಾಡಿಕೊಡೋದ್ರಿಂದ ನಮ್ಮ ಏರಿಯಾದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. आज तो हमारे सामने रखे फूल भी कह रहे हैं जय जय कृषि परिषद भारत की। फूलों की मालाएं भी बोल रही जय ICR। जो दीपक में जलता हुआ देख रहा हूं उसकी बाती भी कपास से बनी है, वो भी कह रही जय ICR। यहाँ की हवाएं, यहाँ की फिजाएं, काली घटाएं सब बोल रही हैं जय ICR। यहाँ की फसलें, गेहूं के दाने, चावल, मक्का, वो भी तो जो ICR बोल रहे हैं। फल भी बोल रहे हैं, सब्जियां भी बोल रही हैं, और केवल नहीं, गाय, बैल, भैंस भी बोल रहे हैं ये ICR। भेड़, बकरी, यहां तक कि अभी मछलियां भी आई थी यही कहने जय जय ICR। हम सबके ऊपर अनुसंधान कर रहे हैं, और जिनके ऊपर अनुसंधान कर रहे हैं वो सब हृदय से हमारा आभार भी प्रकट कर रहे हैं। अब भागीरथ जी सही कह रहे थे कि 80 करोड़ लोगों को निःशुल्क अगर राशन मिल रहा है तो वो भी करें जय जय ICR। ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಂತ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.